ಜಿಲ್ಲೆಯನ್ನು ನಾನು ನೋಡಲ್ ಜಿಲ್ಲೆಯಾಗಿ ವಿಜಯಪುರ ತಾಲೂಕನ್ನು ನೋಡಲ್ ತಾಲೂಕಾಗಿ ಆರಿಸ್ಕೊಂಡಂಥ ನಂತರ ಎರಡನೇ ಬಾರಿಗೆ ನಾನು ಬರ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಅಧಿವೇಶನದ ಮುಗಿಸಿ ನೇರವಾಗಿ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಅಧಿವೇಶನದ ಕೊನೆಯ ದಿನ ನಡೆದಿರುವಂಥ ಘಟನೆಯನ್ನ ರಾಜ್ಯದಾದ್ಯಂತ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಮಾಧ್ಯಮಗಳು ಅದನ್ನ ಚೆನ್ನಾಗಿ ಕವರ್ ಮಾಡಿದೆ. ಆದರೆ ಕೊನೆ ದಿನ ನಮ್ಮ ಸತ್ಸಂಪ್ರದಾಯಕ್ಕೆ ಚ್ಯುತಿ ಬರುವಂತಹ ರೀತಿಯ ಘಟನೆಗಳು ನಡೀತು. ಸದನ ಯಾವತ್ತೂ ಕೂಡ ಅದರದೇ ಆದಂತಹ ಒಂದು ಘನತೆಯನ್ನ ಕಾಯ್ಕೊಂಡಿದೆ. ಅದರಂತೆಯೇ ಎಲ್ಲರೂ ಕೂಡ ನಾವು ನಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಗೆ ಅನುಗುಣವಾಗಿ ನಾವೆಲ್ಲರೂ ಕೂಡ ನಡ್ಕೊಳ್ಳುವಂಥದ್ದು ಅಲ್ಲಿನ ಸತ್ಸಂಪ್ರದಾಯ. ಅಲ್ಲಿ ನಡೆದಂತ ಒಂದು ಘಟನೆ, ಅದು ಎಲ್ಲದಕ್ಕೂ ಪೂರ್ತಿ ಹೊಣೆ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು. ವಿಧಾನ ಪರಿಷತ್ತಿನ ಸಭಾಪತಿಗಳು ತಮ್ಮ ರೂಲಿಂಗ್ ಅನ್ನ ಕೊಟ್ಟ ನಂತರ ನಮ್ಮ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಮುಕ್ತಾಯ ಆದ ನಂತರ ಆಡಳಿತ ಪಕ್ಷದ ಸದಸ್ಯರು ಪ್ರತಿಕ್ರಿಯಿಸಿದಂತ ರೀತಿ, ಅವರು ಆಡದಂತ ಮಾತುಗಳು, ಮತ್ತೆ ಅದಕ್ಕೆ ಪೂರಕವಾಗಿ ನಿಂತಂತೆ ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಚಿವರು ಮತ್ತು ಮೇಲ್ಮನೆ ಸದಸ್ಯರು ನಡ್ಕೊಂಡಂತ ರೀತಿ, ಆಡದಂತ ಮಾತುಗಳು ಖಂಡಿತ ಅಕ್ಷಮ್ಯ ಅಪರಾಧ. ಹಾಗೇನೆ ಆ ಒಂದು ಮನೆಗೆ ಗೌರವ ತರುವಂತಹ ಸಂಗತಿ ಅಲ್ಲ. ತದನಂತರ ನಾವು ಘಟನೆ ನಡೆದಾಗ ಅಲ್ಲಿ ಪ್ರಚೋದನಕಾರಿಯಾದಂತಹ ವಾತಾವರಣವನ್ನು ಸೃಷ್ಟಿಸಿ ಸಿ.ಟಿ. ರವಿ ಅವರ ವಿರುದ್ಧ 3 ಬಾರಿ ಹಲ್ಲೆಗೆ ಪ್ರಯತ್ನ ಮಾಡಿದ್ದು, ಹಾಗೇನೆ ನಮ್ಮ ಮಾನ್ಯ ಸಭಾಪತಿಗಳು ರೂಲಿಂಗ್ ಕೊಟ್ಟ ನಂತರನೂ ನಡ್ಕೊಂಡಂತ ರೀತಿಯನ್ನ ವಿರೋಧಿಸಿ ಅದರ ನಮ್ಮ ವಿಕಾಸಸೌಧದ ಮೆಟ್ಟಿಲುಗಳ ಮೇಲೆ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಪ್ರತಿಭಟನೆ ಮಾಡಿದಾಗ ಪೂರ್ಣ ಪರಮಾಧಿಕಾರ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಿಗೆ ಆಗಿರುತ್ತೆ. ಯಾಕೆಂದ್ರೆ ಅದು ಅದೇ ಚೌಕಟ್ಟಿನಲ್ಲಿ ನಡೀತಾ ಇರುವಂತದ್ದು. ಇನ್ನೂ ಪೂರ್ಣಗೊಂಡಿದೆ, ಇಲ್ಲಿಂದ ಎಲ್ಲರೂ ತೆರಳುತ್ತಾ ಇದ್ದೀವಿ, ಹೊರಟಿದ್ದೀವಿ, ತದನಂತರ ಬೇರೆ ಪ್ರಶ್ನೆ. ಆ ಸಂದರ್ಭದಲ್ಲಿ ಒಳಗೆ ನಡೆದಂತಹ ಘಟನೆಯನ್ನ ಇಟ್ಕೊಂಡು ಪೊಲೀಸರ ವರ್ತನೆ, ನಮ್ಮನ್ನೆಲ್ಲ ಕೂಡ ಜೈಲಿಗೆ ತರಬಿದ್ದು ಸಿ.ಟಿ. ರವಿ ಅವ್ರನ್ನ ಒಬ್ಬ ಅಪರಾಧಿಯಂತೆ ಎತ್ತಿ ಒಳಗಡೆ ಹಾಕೊಂಡು ಹೋಗಿದ್ದು, ಇದು ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಪೊಲೀಸ್ ವ್ಯವಸ್ಥೆಯನ್ನ ನೇರವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋಂಥದ್ದು ಅರಿವಾಗತ್ತೆ. ಅವ್ರನ್ನ ಖಾನಾಪುರ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ನಾವು ಎಲ್ಲರೂ ಅಲ್ಲಿಗೆ ಹೋಗ್ತೀವಿ. ಖಾನಾಪುರ ಸ್ಟೇಷನ್ ನಲ್ಲಿ ಅವರು ತಾವೊಂದು ದೂರನ್ನ ಕೊಡ್ತೀವಿ ಅಂತ ಹೇಳಿ ದೂರನ್ನ ಕೊಡ್ತಾರೆ. ಆ ದೂರು ರಿಜಿಸ್ಟರ್ ಆಗೋದಿಲ್ಲ. ಅದೊಂದು FIR ಆಗಬೇಕಾಗಿತ್ತು. ಆ FIRಗೆ ಅವರು ನಾವು ನಿರಾಕರಿಸ್ತಾರೆ, ಮಾಡೋದಿಲ್ಲ ಅಂತ ಹೇಳ್ತಾರೆ. ತದನಂತರ ಚುನಾಯಿತ ಪ್ರತಿನಿಧಿಗಳ ಒಂದು ಕೋರ್ಟ್ ಏನಿದೆ ಬೆಂಗಳೂರಿನಲ್ಲಿ, ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೊರಡ್ತಾರೆ. ನಾನೂ ಸಹ ಹಿಂದಿನ ವಾಹನದಲ್ಲಿ ಹೊರಡ್ತೇನೆ. ಸಿ.ಟಿ. ರವಿ ಅವರ ಜೊತೆನಲ್ಲಿ ಒಬ್ರು ಇರಬೇಕು ಅಂತ ಅಂದಾಗ ಪಕ್ಷ ನಾನಿರ್ಬೇಕು ಅಂತ ತೀರ್ಮಾನ ಮಾಡುತ್ತೆ. ನಾನು ಅವ್ರ ಜೊತೆನಲ್ಲಿ ಹೊರಡ್ತೀನಿ. ನಮ್ಮ ಹಿಂದಿನ ವಾಹನ ಬರದೇ ಇದ್ದಂಗೆ ತಡೆ ಹಾಕ್ತಾರೆ. ಆದ್ರೆ ನಾವು ಅದನ್ನ ಹಿಮ್ಮೆಟ್ಟಿ ಸಿ.ಟಿ. ರವಿ ಅವ್ರನ್ನ ವಾಹನ ಏನ್ ತಗೊಂಡು ಹೋಗ್ತಾ ಇದೆಯೋ ಅದನ್ನ ಸಂಪರ್ಕಿಸಿ ಅದರೊಳಗಡೆ ಕೂತ್ಕೊಳ್ಳುವಂಥದ್ದಕ್ಕೆ ಯಶಸ್ವಿ ಆಗ್ತೀನಿ. ಸಿ.ಟಿ. ರವಿ ಅವರಿಗೆ ಖಾನಾಪುರದ ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ತರುವಾಗ ದೊಡ್ಡ ಗಾಯ ಆಗಿರುತ್ತೆ. ಹಣೆಯ ಮೇಲೆ ರಕ್ತ ಸುರಿತಾ ಇರುತ್ತೆ. ಗಾಯ ಆದಾಗ ಪೊಲೀಸ್ ಮ್ಯಾನ್ಯುಯಲ್ ಏನ್ ಹೇಳುತ್ತೆ? ಟ್ರೀಟ್ಮೆಂಟ್ ಫಸ್ಟ್.
ಸ್ಟೇಟ್ಮೆಂಟ್ ನೆಕ್ಸ್ಟ್. ಅದನ್ನ ಯಾಕೆ ಮಾಡಲಿಲ್ಲ? ಮಧ್ಯರಾತ್ರಿ 3:30 ಗಂಟೆಯ ಹೊತ್ತಿಗೆ ಅವರಿಗೆ ಫಸ್ಟ್ ಏಡ್ ಕೊಡ್ತಾರೆ. ಅದು ಯಾರು? ಒಬ್ಬರು ಡಾಕ್ಟರ್ ಅಲ್ಲ, ಯಾರು ಪ್ಯಾರಾಮೆಡಿಕೋಸ್ ಇರ್ತಾರೋ ಅವ್ರನ್ನ ಕರೆದು ಅವರಿಂದ ಫಸ್ಟ್ ಏಡಿನ ಪೂರ್ತಿ ಮೆಟೀರಿಯಲ್ಲು ಅಲ್ಲಿಲ್ಲ. ಬರೀ ಆ ಜಾಗವನ್ನು ಸ್ವಚ್ಛಗೊಳಿಸಿ, ಮುಖದ ಮೇಲೆ ಹರಿದಿದ್ದಂಥ ರಕ್ತವನ್ನು ಸ್ವಚ್ಛಗೊಳಿಸಿ ಒಂದು ಬ್ಯಾಂಡೇಜನ್ನು ಕಟ್ತಾರೆ. ಇದಿಷ್ಟೇ ಫಸ್ಟ್ ಏಡ್ ಅವ್ರಿಗೆ ಸಿಕ್ಕಿದ್ದು. ಮೆಡಿಕಲ್ ಟ್ರೀಟ್ಮೆಂಟ್ ಸಿಗಬೇಕಾಗಿತ್ತು ತತ್ಕ್ಷಣ. ಮೆಡಿಕಲ್ ಟ್ರೀಟ್ಮೆಂಟು ಅಂದರೆ ಒಬ್ಬ ಜವಾಬ್ದಾರಿಯುತವಾದಂತಹ ಮೆಡಿಕಲ್ ಆಫೀಸರ್ ಅವ್ರನ್ನ ಚೆಕಪ್ ಮಾಡಿ ಅವರ ದೈಹಿಕ ಸ್ಥಿತಿ ಹೇಗಿದೆ, ಮಾನಸಿಕವಾದಂಥ ಸ್ಥಿತಿ ಹೇಗಿದೆ ಅನ್ನೋದನ್ನ ಸರ್ಟಿಫೈ ಮಾಡಬೇಕಿತ್ತು. ತದನಂತರವೇ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೊರಟವರು ಖಾನಾಪುರದಿಂದ ಕಿತ್ತೂರು ಮಾರ್ಗವಾಗಿ ಬೆಂಗಳೂರಿನ ಹಾದಿಯನ್ನು ಹಿಡಿತಾರೆ. ತದನಂತರ ಧಾರವಾಡದ ಹೈಕೋರ್ಟಿನ ಕಟ್ಟಡವೂ ನಮಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿಂದ ಎಡಗಡೆಗೆ ತಿರುಗಿಸ್ತಾರೆ. ಮತ್ತೆ ಬೆಳಗಾವಿ ಜಿಲ್ಲೆಯೊಳಕ್ಕೆ ಬರುತ್ತೆ. ಸೌದತ್ತಿ ಕಡೆ ಬರ್ತಾರೆ. ಹಾಗೇನೆ ಅಲ್ಲಿರುವಂತಹ ಉಳಿದಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮನ್ನ ಸುತ್ತಾಡಿಸ್ತಾರೆ. ರಾಯಗಢಕ್ಕೆ ಕರ್ಕೊಂಡು ಹೋಗ್ತಾರೆ, ಯಾದವಾಡಕ್ಕೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ, ಕೇಳ್ತೀವಿ. ನಾವು ಅಪರಾಧಿಗಳ, ನಾವು ಟೆರರಿಸ್ಟ್ಗಳ, ನಮ್ಮ ಹತ್ರ ಬಾಂಬ್ ಇತ್ತ, ನಮ್ಮ ಹತ್ರ ಗನ್ ಇದೆಯಾ, ನಾವೇನಾದರೂ ಈ ರಾಜ್ಯದ ವಿರುದ್ಧ ಷಡ್ಯಂತ್ರ ರಚಿಸಿದೀವ? ನಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಮೇಲಿನ ಆದೇಶ ಆಗಿದೆ. ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಂಥವ್ರಿಗೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಚ್ಚಳವಾದಂಥ ಗೊತ್ತು ಗುರಿ ಇಲ್ಲ. ಅವ್ರಿಗೆ ಫೋನ್ ಬರ್ತಾ ಇತ್ತು ನಿರಂತರವಾಗಿ. ಆ ಫೋನನ್ನು ಆಧರಿಸಿ ಅವರು ನೇರವಾಗಿ ಹೋಗೋ, ಇಂಥ ಕಡೆ ನಿಲ್ಲೋ, ಮತ್ತೆ ಬಲಗಡೆಗೆ ತಗೋ. ನಮ್ಮನ್ನ ಕರ್ಕೊಂಡು ಹೋಗಿದ್ದಂಥ ಜಾಗ ದಟ್ಟವಾಗಿದ್ದಂಥ ಕಬ್ಬಿನ ಗದ್ದೆಗಳ ಮಧ್ಯಕ್ಕೆ ಕರ್ಕೊಂಡೋಗಿ ಗಾಡಿ ನಿಲ್ತು. ತದನಂತರ ಕ್ವಾರೆ, ಅದು ಎಂಡದು ಅಂತಹ ಒಂದು ಕ್ವಾರೆಗೆ ಕರ್ಕೊಂಡೋಗಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು. ತದನಂತರ ದಟ್ಟ ಕಾನನ, ಅದರ ಮಧ್ಯದಲ್ಲಿ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ರು. ಯಾಕೆ? ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ. ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ, ಅವ್ರ ಜೊತೆನಲ್ಲಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದೀನಿ, ಅವರು ಮಾಜಿ ಮಂತ್ರಿಗಳೂ ಕೂಡ, ಹಾಗೇನೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು, ಈಗಾಗಲೇ ಅವರು 4 ಬಾರಿ ಗೆದ್ದು ಬಂದಂಥ ಶಾಸಕರು. ಅಂಥವ್ರನ್ನ ನಡೆಸ್ಕೊಳ್ತಾ ಇರುವಂತಹ ರೀತಿ ಇದು ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಮಾಡಿದ್ರಿ ಅನ್ನೋವಂಥದ್ದಕ್ಕೆ ಉತ್ತರ ಕೊಡಬೇಕು. ರಾಜಕೀಯವಾಗಿ ಅವ್ರನ್ನ ಮುಗಿಸೋವಂಥ ಸಂಚ, ದೈಹಿಕವಾಗಿ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅನ್ನುವಂಥ ಪ್ಲಾನ. ಆ ಸಮಯದಲ್ಲಿ ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ವಿ. ನಿಮಗೆ ಆ ರೀತಿ ಸೂಚನೆ ಇದ್ದರೆ ನಾವಿಬ್ರು ನಿಮ್ಮ ಎನ್ಕೌಂಟರ್ಗೆ ತಯಾರಾಗಿದ್ದೀವಿ. ನಮ್ಮನ್ನ ನೀವು ರಸ್ತೆ ಮಧ್ಯದಲ್ಲೇ ಎನ್ಕೌಂಟರ್ ಮಾಡಬಹುದು. ನಿಮಗೆ ಸೂಚನೆ ಇದ್ದು ಎಲ್ಲೋ ದಟ್ಟವಾದಂತಹ ಕಬ್ಬಿನ ಗದ್ದೆಯ ಮಧ್ಯದಲ್ಲಿ, ಕಾನನದ ಮಧ್ಯದಲ್ಲಿ, ಅಥವಾ ಒಂದು ಕ್ವಾರೆಯ ನಿರ್ಜನ ಸ್ಥಳದಲ್ಲಿ ಮಾಡೋದಕ್ಕಿಂತ ಇಲ್ಲೇ ಮಾಡಿ ಅಂತೇಳಿ. ನಮ್ಮ ಹತ್ರ ಇರುವಂಥ ಮೊಬೈಲನ್ನು ಕಸ್ಕೋಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಯಾಕೆ ಮೊಬೈಲ್ನ ಕಸ್ಕೊಳ್ಳುವಂಥದ್ದು? ಯಾಕೆ? ಸೇಫೆಸ್ಟ್ ಪ್ಲೇಸ್ ಅಂತಂದ್ರೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಡ್ಬೋದಾಗಿತ್ತಲ್ಲ. ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಒಂದು ಸ್ಟೇಷನ್ನಲ್ಲಿ ಇಡುವಂತಹ ವ್ಯವಸ್ಥೆ ಇಡೀ ಬೆಳಗಾವಿ ಜಿಲ್ಲೆನಲ್ಲಿ ಇಲ್ವೇನು? ಹಾಗಾದ್ರೆ ಪೊಲೀಸಿನ ಮೇಲಧಿಕಾರಿಗಳಿಗೆ ಸೂಚನೆ ಏನು ಕೊಟ್ಟಿದ್ರಿ? ಧಮಕಿ ಹಾಕಿದ್ದು ವಿಧಾನಸೌಧದ ಒಳಗೆ ಹೇಗಿತ್ತು ಅಂತಂದ್ರೆ, ಸಿ.ಟಿ. ರವಿ, ನಿನ್ನ ಹೆಣ ನಿನ್ಗೂರ್ಗೆ ಹೋಗುತ್ತೆ. ಇದು ಒಂದು ಸಭ್ಯ ಸಮಾಜ ವಿಧಾನ ಪರಿಷತ್ತಿನ ಒಳಗಡೆ ಮಾಡುವಂಥ ಘೋಷಣೆಗಳೇನು? ನಿನ್ನ ನೋಡ್ಕೋತೀವಿ, ಮುಗಿಸ್ಬಿಡ್ತೀವಿ ನಿನ್ನ. ಏನ್ ಮಾಡಕ್ ಹೊರಟಿದ್ದೀರಿ ರಾಜ್ಯವನ್ನ? ಯಾವ ರೀತಿ ರಾಜ್ಯವನ್ನ ತಗೊಂಡು ಹೊರಟಿದ್ದೀರಿ? ಜನತೆ ನಿಮ್ಮನ್ನ ನೆಚ್ಚಿ ಇಷ್ಟು ದೊಡ್ಡ ಮೆಜಾರಿಟಿ ಕೊಟ್ಟಿರುವಂಥದ್ದು ಈ ರೀತಿ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಮುಗಿಸ್ತೀವಿ ಅಂತ ಹೇಳಿ ಧಮಕಿ ಹಾಕಕ್ಕ? ತದನಂತರ ಇಡೀ ರಾತ್ರಿ ಸುಮಾರು 600 ಕಿಲೋಮೀಟರ್ಗೂ ಹೆಚ್ಚು ಸುತ್ತಾಡಿಸಿ 5:30 ಹೊತ್ತಿನಲ್ಲಿ ದೊಡ್ಡ ಪೊಲೀಸ್ ಫೋರ್ಸನ್ನು ಬಳಸಿ
ಬೆಳಗಾವಿ SP ಅವರು ನನ್ನನ್ನು ಅವರಿಂದ ಬೇರ್ಪಡಿಸ್ತಾರೆ. ನನ್ನನ್ನು ಇನ್ನೊಂದು ಜೀಪ್ನಲ್ಲಿ ತುಂಬಿಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ನಾನು ಎಷ್ಟೇ ಪ್ರತಿಭಟನೆ ಒಡ್ಡಿದ್ರೂ ಕೂಡ ಅಲ್ಲಿ ಇರೋದಕ್ಕೆ 10-12 ಜನ ಪೊಲೀಸ್ನವರು ಬಲವಂತವಾಗಿ ತಾಕೋತಾರೆ. ನಂತರ CT ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರು ಎಲ್ಲಿಗೆ ಕರ್ಕೊಂಡು ಹೋದ್ರು, ಯಾಕೆ ಕರ್ಕೊಂಡು ಹೋದ್ರು ಅನ್ನೋದನ್ನ ಕೋರ್ಟಿಗೆ ಅವ್ರನ್ನ ಹಾಜರಿ ಪಡಿಸೋ ತನಕ ನಮಗೆ ಗೊತ್ತಿಲ್ಲ. ಅವರ ಹೆಂಡತಿಗಾಗ್ಲಿ, ಮನೆಯವ್ರಿಗಾಗ್ಲಿ, ಮಕ್ಕಳಿಗಾಗ್ಲಿ ಪೊಲೀಸ್ನವರು ಈ ರೀತಿ ನಿಮ್ಮ ಮನೆಯವ್ರನ್ನ, ನಿಮ್ಮ ತಂದೆಯವ್ರನ್ನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ವಿಷಯ ತಿಳಿಸ್ಲಿಲ್ಲ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂಥ ಸಂಗತಿಯನ್ನ ಎಲ್ರಿಗೂ ತಿಳಿಸಿ ದಾರಿ ತಪ್ಪಿಸಿದ್ದು ಏಕೆ? ಮಾಧ್ಯಮ ಮಿತ್ರರು, ನಾನು ಅಭಿನಂದಿಸ್ತೀನಿ ಮಾಧ್ಯಮ ಮಿತ್ರರಿಗೆ. ಅವರು ಸಣ್ಣ ಪತ್ರಿಕೆಗಳಿರ್ಬೋದು, ದೊಡ್ಡವರಿರಬಹುದು, ತಮ್ಮ ಪ್ರಾಣದ ಹಂಗನ್ನ ತೊರೆದು ಇಡೀ ರಾತ್ರಿ ನಮ್ಮ ಜೊತೆನಲ್ಲಿ ಓಡಾಡಿದ್ದಾರೆ. ನಮ್ಮ ವಾಹನವನ್ನ ಮುಂದಕ್ಕೆ ಬಿಟ್ಟ ನಂತರ ಮತ್ತೊಂದು ಪೊಲೀಸ್ ವಾಹನವನ್ನ ಮಧ್ಯಕ್ಕೆ ತಂದು ಮಾಧ್ಯಮ ಮಿತ್ರರು ಮುಂದಕ್ಕೆ ಹೋಗದೇ ಇರುವಂತ ರೀತಿಯಲ್ಲಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾಕೆ? ಮಾಧ್ಯಮ ಮಿತ್ರರಿಗೆ ಒಂದು ಸಂದೇಶವನ್ನ ಕೊಡುವಂತ, ಸಮಾಚಾರವನ್ನ ಬಿತ್ತರಿಸುವಂತಹ ಆದ್ಯ ಕರ್ತವ್ಯ ಇರುತ್ತೆ. CT ರವಿ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿನ್ನೆ ಎಲ್ಲ ಮಾಧ್ಯಮಗಳು ಬಿತ್ತರಿಸಲಿಲ್ವೇ? ಅದೇ ರೀತಿ ಮೊನ್ನೆ ರಾತ್ರಿ CT ರವಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಎಲ್ಲಿಗೆ, ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ತೋರಿಸುವಂಥದ್ದು, ಹೇಳುವಂಥದ್ದು ಮಾಧ್ಯಮದವರ ಜವಾಬ್ದಾರಿ. ಅವರು ಅದನ್ನು ಮಾಡ್ತಾ ಇದ್ರು. ತಡೆ ಒಡ್ಡಿದ್ದೇಕೆ? ಮಾಧ್ಯಮ ಮಿತ್ರರ ವಾಹನಗಳಿಗೆ ಲಾಠಿಯಿಂದ ಬಡಿದಿದ್ದಾರೆ ಏಕೆ? ಮಾಧ್ಯಮ ಮಿತ್ರರ ವಾಹನಗಳು ಮುಂದೆ ಸಾಗದಂತೆ ದೊಡ್ಡ ದೊಡ್ಡ ಕಬ್ಬಿನ ತುಂಬಿಕೊಂಡು ಹೊರಟಿದ್ದಂತ ಟ್ರ್ಯಾಕ್ಟರ್ಗಳನ್ನ ಅಡ್ಡ ನಿಲ್ಲಿಸಿದ್ದಾರೆ ಏಕೆ? 3-4 ಕಡೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಓಡಾಟ ನಡೆಸಿದಾಗ ಅಲ್ಲಿನ SP ಗಳನ್ನ, ಅಲ್ಲಿನ ಪೊಲೀಸ್ ವ್ಯವಸ್ಥೆಯನ್ನ ಬಳಸಿ ದೊಡ್ಡ ಪ್ರಮಾಣದ ಅಡ್ಡಗಡ್ಡುವಂಥದ್ದು, ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರ ವಾಹನಗಳಿಗೆ ಗುದ್ದುವಂತ ಕೆಲಸಗಳನ್ನ ಯಾಕೆ ಮಾಡಿದ್ರಿ? ಅಂದ್ರೆ ಮಾಧ್ಯಮ ಮಿತ್ರರನ್ನು ಮುಗಿಸ್ಬಿಡ್ಬೇಕು ಅನ್ನುವಂತ ಷಡ್ಯಂತ್ರ ಇತ್ತ? ನಾವೇನು ಎಮರ್ಜೆನ್ಸಿನಲ್ಲಿದ್ದೀವ? 1975ರ ಎಮರ್ಜೆನ್ಸಿಯನ್ನ ಪುನರಾವರ್ತನೆ ಮಾಡಬೇಕು ಅಂತ ಇವತ್ತಿನ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ DKಶಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಮಾಡಕ್ ಹೊರಟಿದ್ಯಾ? ಇದೆಲ್ಲದಕ್ಕೂ ರಾಜ್ಯ ಸರ್ಕಾರ ಉತ್ತರವನ್ನ ಕೊಡಬೇಕು. ಉತ್ತರವನ್ನ ನಾವು ಕೇಳ್ತೀವಿ. CT ರವಿ ಅವ್ರನ್ನ ಈ ರೀತಿ ಕಾನೂನನ್ನ ಉಲ್ಲಂಘಿಸಿ ನಡೆಕೊಂಡು ಅವ್ರನ್ನ ಬಂಧಿಸಿದಂತ ರೀತಿಯನ್ನ ರಾಜ್ಯದಾದ್ಯಂತ ನಮ್ಮ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟಿಸಿದ್ದಾರೆ. ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ, ಮತ್ತೆ ನಮ್ಮ ಹಕ್ಕು ಕೂಡ. ನಮ್ಮಲ್ಲಿ ಆ ಉತ್ಸಾಹ ನಿರಂತರವಾಗಿ ಚಿಲುಮೆಯಂತೆ ಹರಿತಾ ಇದೆ. ನಾವು ಹೋರಾಟವನ್ನ ಎಲ್ಲ ಹಂತಗಳಲ್ಲಿ ತಗೊಳ್ಳಕ್ಕೆ ತಯಾರಿದ್ದೀವಿ. ನಿನ್ನೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಬೆಳಗಾವಿಯ ಕೋರ್ಟು ಇದು ನನ್ನ ಸುಬರ್ದಿಗೆ ಬರಲ್ಲ, ಜುರಿಸ್ಡಿಕ್ಷನ್ಗೆ ಒಳಪಡಲ್ಲ ಅಂತೇಳಿ ಬೆಂಗಳೂರಿಗೆ ಕಳಿಸ್ಕೊಟ್ಟಾಗ ಹೈಕೋರ್ಟ್ನಲ್ಲಿ ನಾವು ಅಪ್ಲಿಕೇಶನ್ನ ಮೂವ್ ಮಾಡಿದಂತ ಏಕಸದಸ್ಯ ಪೀಠ ಏನು ಹೇಳಿದೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿದಿದೆ. ಸೂಕ್ತವಾದಂತಹ ಕಾನೂನಿನ ಕ್ರಮಗಳನ್ನು ಕೈಗೊಳ್ಳದೆ ಅವ್ರನ್ನ ಬಂಧಿಸಿದ್ದೇಕೆ? ಅವರೊಬ್ಬ ಚುನಾಯಿತ ಪ್ರತಿನಿಧಿ, ಅವರೆಲ್ಲಾದರೂ ಓಡೋಗ್ತಾರೆ ಅನ್ನುವಂಥದ್ದು ನಿಮಗೆ ಸಂಶಯ ಬಂದಿದ್ದೇಕೆ? ಹಾಗೇನೆ ಒಬ್ಬ ಚುನಾಯಿತ ಪ್ರತಿನಿಧಿಯ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಪ್ರೊಸೀಜರ್ಸ್ನ ನೀವು ಯಾಕೆ ಫಾಲೋ ಮಾಡಿದ್ರಿ? ಪೊಲೀಸ್ನವ್ರಿಗೆ ಇಷ್ಟು ಪರಮಾಧಿಕಾರವನ್ನ ಕೊಟ್ಟವರು ಯಾರು? ಹಾಗೇನೆ ಜಿಲ್ಲಾ ಆಡಳಿತವನ್ನ ಪೂರ್ತಿ ತಮ್ಮ ಸುಬರ್ದಿಗೆ ನಡೆಸ್ಕೊಂಡು ಹೀಗ್ ಮಾಡು ಅಂತ ಸೂಚನೆ ಕೊಡ್ತಾ ಇದ್ದಂತ ಸರ್ಕಾರದ ವ್ಯಕ್ತಿ ಯಾರು? ಇದೆಲ್ಲವೂ ಬಯಲಿಗೆ ಬರಬೇಕು. ಒಂದು ಹೈ ಪವರ್ಡ್ ಎನ್ಕ್ವೈರಿ ಆಗಬೇಕು. ನಾನು ಸಿದ್ದರಾಮಯ್ಯನವ್ರನ್ನ ಆಗ್ರಹ ಮಾಡ್ತೇನೆ. ಈ ರೀತಿ ನಡೆದಿರುವಂಥದ್ದು ಕರ್ನಾಟಕಕ್ಕೆ, ಕರ್ನಾಟಕದ ಇತಿಹಾಸಕ್ಕೆ ತಗಲಿರುವಂತಹ ಒಂದು ದೊಡ್ಡ ಕಪ್ಪು ಚುಕ್ಕೆ. ಇದನ್ನ ನೀವು ಪಾರದರ್ಶಕವಾದಂತಹ ಒಂದು ಎನ್ಕ್ವೈರಿಯಿಂದ ಸರಿ ಮಾಡಬೇಕು. ಹಾಗಾಗಿ ನಮ್ಮ ವಿಧಾನ ಪರಿಷತ್ತಿನ ವಿಧಾನಸಭೆಯ ಜಾಯಿಂಟ್ ಕಮಿಟಿಯನ್ನ ಮಾಡಬೇಕು. ಇದಕ್ಕೆ
ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಒಂದು ತಂಡವನ್ನು ಮಾಡಿ ಅದರ ಮುಂದೆ ಘಟನೆ ಏನೇನು ನಡೀತು, ಯಾಕೆ ಈ ರೀತಿ ಆಯಿತು ಅನ್ನೋವಂಥದ್ದನ್ನ ಎನ್ಕ್ವೈರಿ ಮಾಡಬೇಕು. ಮತ್ತೆ ಯಾರು ಸೂಚನೆಯನ್ನ ಕೊಡ್ತಾ ಇದ್ರು, ಯಾರ ಆದೇಶದ ಮೇಲೆ ಪೊಲೀಸಿನ ವರಿಷ್ಠಾಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಯ ಮೇಲೆ ಒತ್ತಡ ಹಾಕ್ತಾ ಇದ್ರು ನಿರಂತರವಾಗಿ ಅನ್ನುವಂಥದ್ದು ಜಗಜ್ಜಾಹೀರಾಗಬೇಕು. ಅವರಿಗೆ ಶಿಕ್ಷೆ ಆಗಬೇಕು. ದೊಡ್ಡ ದೊಡ್ಡ ಅಧಿಕಾರಿಗಳು ಈ ರೀತಿ ಸರ್ಕಾರದ ಅಣತಿಯಂತೆ ನಡ್ಕೋತಾರೆ ಅಂತಂದ್ರೆ ಅವರ ವಿದ್ಯಾಭ್ಯಾಸಕ್ಕೆ, ಅವರ ಹಿನ್ನೆಲೆಗೆ ಹಿಡ್ದಿರೋವಂಥದ್ದಕ್ಕೆ ಗ್ರಹಣ ಹಿಡ್ದಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇದಿಷ್ಟು ಸಂಗತಿಗಳು ಸರ್ಕಾರದ ಮುಂದಿದೆ. ಒಳಗಡೆ ನಡೆದಿರುವಂತಹ ಘಟನೆಗೆ ಬೇರೆಯಾದಂತಹ ಒಂದು ಪ್ರಿನ್ಸಿಪಲ್ಸ್ ಪ್ರೊಸೀಜರ್ ಇದೆ. ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಅದಕ್ಕೆ ಪೂರ್ಣವಾದಂತಹ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು ಸಂಪೂರ್ಣವಾಗಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ತಮ್ಮ ನಿರ್ಧಾರವನ್ನ ಸದನದ ಒಳಗೆ ಪ್ರಕಟ ಮಾಡಿದ್ದಾರೆ. ತದನಂತರವೂ ಈ ರೀತಿಯ ಘಟನೆಗಳನ್ನ ನೀವು ನಡೆಸಿದಿರಿ ಅಂತಂದ್ರೆ ಕರ್ನಾಟಕವನ್ನ ಯಾವ ಕಡೆ ಕೊಂಡೊಯ್ತಾ ಇದ್ದೀರಿ, ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ರಾಜಕೀಯವಾಗಿ ವಿರೋಧ ಮಾಡುವಂತವ್ರನ್ನ ಪೂರ್ತಿ ಮಟ್ಟ ಹಾಕಬೇಕು ಅಂತ ಮಾಡುವಂತ ಷಡ್ಯಂತ್ರದ ಭಾಗವೇ ಇದೆಲ್ಲಕ್ಕೂ ಉತ್ತರವನ್ನ ನಾನು ರಾಜ್ಯ ಸರ್ಕಾರದಿಂದ ಬಯಸ್ತೇನೆ.